ಸಮಾಜದ ಮುಂಚೂಣಿಗೆ ಬರಬೇಕಂತೇಳಿ ತಮ್ಮ ತತ್ವ ಸಿದ್ಧಾಂತಗಳನ್ನು ಅವರು ಒಳಗೊಂಡಿದ್ದರು. ಹೀಗಾಗಿ ಹಿಂದುಳಿದ ವರ್ಗಗಳ ಜನರನ್ನು ಹಿಂದೆ ಯಾವ ರೀತಿ ಕಾಣ್ತೀರ ಅಂದ್ರೆ, ಮಹಿಳೆಯರು ಹೋಗ್ತಾರ ತಮ್ಮ ಸೆರಗನ್ನು ಸರಿಸಿ ಅವರನ್ನು ನಮಸ್ಕಾರ ಮಾಡಿ ಹೋಗುವ ಒಂದು ಅನಿಷ್ಟ ಪದ್ಧತಿ ನಮ್ಮ ಈ ದುಷ್ಟ ಸಮಾಜದಲ್ಲಿ ಅಂದಿತ್ತು. ಆ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅವರು ಮುಂದುವರಿದು ಯಾವಾಗಲೂ ನಾವು ಶಿವನ ಜ್ಞಾನ ಮಾಡೋಕೆ ದೇವಾಲಯಕ್ಕೆ ಹೋಗ್ತಿರೋ ಆ ದಲಿತರ ಒಂದು ಏರಿಯಾದಲ್ಲಿಯೇ ದಲಿತರ ಒಂದು ದೇವಾಲಯಗಳನ್ನು ಕಟ್ಟಿಸಿ, ಆ ಶಿವನ ದೇವಾಲಯವನ್ನು ಕಟ್ಟಿಸಿ ಆ ಪರಶಿವನೇ ಆ ದಲಿತರ ಕೇರಿಗಳಲ್ಲಿ ದಲಿತರ ವಾಸಗಳು ಮಂದಿರಗಳಲ್ಲಿ ಇದ್ದು ಅಲ್ಲಿಯೇ ಬಂದು ಉಳಿದ ಜನಾಂಗದವರು ಕೂಡ ದರ್ಶನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ದಲಿತೋದ್ಧಾರಕ್ಕಾಗಿ ಮಹಾತ್ಮ ಗಾಂಧೀಜಿಯವರಿಗಿಂತಲೂ ಮುಂದೆ ದಲಿತರಿಗಾಗಿ ಶ್ರಮಿಸಿದರು. ಜೊತೆಗೆ ಒಂದು ಸರಳತೆ, ಸ್ವಾಭಾವಿಕತೆ, ಸ್ವಾಭಿಮಾನದಿಂದ ನಾವೆಲ್ಲರೂ ಬದುಕಬೇಕೆಂಬ ಒಂದು ಸಂದೇಶವನ್ನು ನೀಡಿ ಇಡೀ ಒಂದು ಭಾರತ ದೇಶಕ್ಕೆ ಮಾದರಿಯಾದರು. ಹೀಗಾಗಿ ದಲಿತರಾದರೂ ಏನೇನು ಕಾಡ್ತಿದ್ರು, ಇವರ ಆದರ್ಶಗಳನ್ನೇ ಮಹಾತ್ಮ ಗಾಂಧೀಜಿಯವರು ಅಳವಡಿಸಿಕೊಂಡು ಒಂದು ಅಂಬೇಡ್ಕರ್ ಅವರಿಗೆ ಒಂದು ಮಾರ್ಗದರ್ಶನ ಮಾಡಿ ಇವತ್ತು ಭಾರತ ದೇಶದಲ್ಲಿ ಒಂದು ಅತ್ಯುತ್ತಮವಾದ ಸಂವಿಧಾನ ನಿರ್ಮಿಸುವಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾದರಿಯಾದ ಪ್ರಮುಖ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರು. ಯಾಕಂದ್ರೆ ಅವ್ರ ವಿಚಾರಗಳನ್ನು ನಾವು ಮರಿಬಾರದು. ಒಬ್ಬ ವ್ಯಕ್ತಿಯಿಂದ ನಾವೇನೇನೋ ಅನುಕೂಲವನ್ನು ಪಡೆದಿರ್ತೀವೋ ಆ ವ್ಯಕ್ತಿಯನ್ನು ನಾವು ಆರಾಧಿಸುವ, ಪೂಜಿಸುವ ಮತ್ತು ಮತ್ತವರಿಗೆ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ದೇವರಿಪುರ ಗ್ರಾಮದ ಹಿರಿಯರಲ್ಲಿ ಹಾಗೂ ಸಮಾಜದ ಬಾಂಧವರಲ್ಲಿ ಹಾಗೂ ತಾಲೂಕಾಡಳಿತದ ಪ್ರತಿಯೊಬ್ಬರಲ್ಲೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ದೇವರಿಪುರ ತಾಲೂಕಿನ ದಂಡಾಧಿಕಾರಿಗಳಂತ ಪ್ರಕಾಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ, ಮುಖ್ಯವಾಗಿ ಇವಾಗ ನಾನು ಆವಾಗಲೇ ಉಪನ್ಯಾಸ ನೀಡಿದಂಥ ಬಿರಾದರ್ ಸರ್ ಅವರು ಸವಿಸ್ತಾರವಾಗಿ ದೇವರಾಜ್ ಅರಸು ಅವರ ಬಗ್ಗೆ ಮತ್ತು ನಾರಾಯಣ ಗುರುಗಳ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ನೀಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಮುಖ್ಯವಾಗಿ ನಾವು ಈ ಈಡಿಗ ಸಮಾಜದ ಗುರುಗಳಾಗಿಯೇ ನಾವು ಬಿಂಬಿಸ್ತಿರತಕ್ಕಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು ದಲಿತರ ಪರ ಕೆಲಸ ಮಾಡಿರ್ತಕ್ಕಂಥವರು, ಈ ದೇಶದ ಅಭಿವೃದ್ಧಿಗೆ ಬೇಕಾದಂತಹ ಹಿಂದುಳಿದ ವರ್ಗಗಳನ್ನ ಎಚ್ಚರಿಸುವಂತ ಕೆಲಸ ಮಾಡಿರ್ತಕ್ಕಂಥವರು, ಕೇರಳದಲ್ಲಿ ಅತಿ ಹೆಚ್ಚು ಅಸ್ಪೃಶ್ಯರನ್ನ ಕೀಳಾಗಿ ಕಂಡಂತಹ ಪ್ರದೇಶದಲ್ಲಿ ಹುಟ್ಟಿ ಬಂದಂತ ಒಬ್ಬ ಧೀಮಂತ ನಾಯಕ. ಅದೇ ರೀತಿಯಾಗಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇಶ, ಒಂದೇ ಕುಲ ಅಂತ ಸಿದ್ಧಾಂತವನ್ನು ಸಾರಿದಂತ ಮಹಾನ್ ವ್ಯಕ್ತಿ ಅದು ಯಾರಾದರೂ ಇದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾತ್ರ. ಈ ದೇಶಕ್ಕೆ ಮಹಾನ್ ಸಂವಿಧಾನವನ್ನು ನೀಡಿರ್ತಕ್ಕಂಥ ಬಾಬಾ ಸಾಹೇಬರು ನಮ್ಗೆ ಎಷ್ಟು ಮುಖ್ಯವೋ, ಆ ಸಂವಿಧಾನ ರಚನೆ ಮಾಡುವಲ್ಲಿ ಬಾಬಾ ಸಾಹೇಬ್ಗೆ ಸಲಹೆ ಸೂಚನೆಗಳನ್ನು ಕೊಟ್ಟಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೂಡ ನಮಗೆ ಅಷ್ಟೇ ಪ್ರಾಧಾನ್ಯತೆ ಉಳ್ಳವರು ಮತ್ತು ನಮಗೆ ಅತಿ ಗೌರವಿತವಾದಂತ ಮತ್ತು ಪೂಜಿಸಲ್ಪಡುವಂತಹ ಮಹಾನ್ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತಾನೆ. ಇನ್ನೊಂದು ತಾಲೂಕಾ ದಂಡಾಧಿಕಾರಿಗಳಲ್ಲಿ ನನ್ನದೊಂದು ಮನವಿ, ನನ್ನ ಊರಿನ ಹಿರಿಯರ ಮುಖಾಂತರ ಮತ್ತು ಈ ಸಮಾಜದ ಮುಖಾಂತರ ಎಲ್ಲ ಸಮುದಾಯ ಭವನಗಳು ಅಭಿವೃದ್ಧಿ ಕಾರ್ಯಗಳು ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಅತಿ ಕಡಿಮೆ ಜನಸಂಖ್ಯೆ ಉಳ್ಳಂತಹ ನಮ್ಮ ತಾಲೂಕಿನಲ್ಲಿ ಕಡಿಮೆ ಜನಸಂಖ್ಯೆ ಉಳ್ಳಂತಹ ಈಡಿಗ ಸಮುದಾಯ ಇರುವಂತಹ ನಮ್ಮ ಬ್ರಹ್ಮಶ್ರೀ ಗುರುಗಳ ಸಮಾಜಗಳಂತೆ ಹೇಳಲ್ಪಡುವ ಈಡಿಗ ಸಮುದಾಯ ಭವನವನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಮುಂಬರುವ ದಿನಮಾನಗಳಲ್ಲಿ ನಮ್ಮ ತಾಲೂಕಾ ಆಡಳಿತದವರು ಮಾನ್ಯ MLA ಸಾಹೇಬರಿಗೆ ರೆಫರ್ ಮಾಡಿ ಚಿಕ್ಕದಾದ್ರೂ ತೊಂದರೆ ಇಲ್ಲ, ಈ ಸಮುದಾಯಕ್ಕೆ ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಮುಂಬರುವ ದಿನಮಾನಗಳಲ್ಲಿ ಈ ಸಮಾಜದಲ್ಲಿ ಈ ಈಡಿಗ ಸಮುದಾಯದಲ್ಲಿ ಹುಟ್ಟಿ ಮತ್ತು ವಿದ್ಯಾಭ್ಯಾಸ ಮಾಡಿ ಉನ್ನತ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಈ ಜಯಂತಿ ಪ್ರಯುಕ್ತ ಮುಂದಿನ ಜಯಂತಿ ಮಾಡುವಂತ ಸಂದರ್ಭದಲ್ಲಿ ತಾಲೂಕಾಡಳಿತದವರು ಮಾಡ್ಬೇಕಂತೇಳಿ ನಾನು ಮನವಿಯನ್ನು ಸಲ್ಲಿಸ್ತಾ, ನನಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅವರು ಬಹಳ ಶ್ರಮಪಟ್ಟಿದ್ದಾರೆ. ಈ ತಮಿಳುನಾಡಿನಿಂದ ಬೆಂಗಳೂರಿಗೆ ವಲಸೆ ಬಂದಂಥ ಸಾಕಷ್ಟು ಜನರು ಮೀಸಲಾತಿ ಸೌಲಭ್ಯವನ್ನು ಪಡೆದು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ಸಮಯದಲ್ಲಿ ಈ ನಮ್ಮ ರಾಜ್ಯದ ಜನರು ವಂಚಿತರಾಗ್ತಾರೆ ಅಂತ ತಿಳಿದುಕೊಂಡು ಅವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಒಂದು ನಿಗಮವನ್ನು ಸ್ಥಾಪನೆ ಮಾಡಿದರು. ಅದರಂತೆ ಎಲ್ಲ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು
ಆಮೇಲೆ SC ST ಆಗಿರ್ಬೋದು ಎಲ್ಲರ ಅಭಿವೃದ್ಧಿಗಾಗಿ ಅವರು ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದಾರೆ. ಅದೇ ರೀತಿ ರೈತರಿಗೆ ಭೂ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಅವರು ಅವಧಿಯಲ್ಲಿ ಆಗಿರ್ತಕ್ಕಂಥದ್ದನ್ನು ನಮಗೆಲ್ಲ ಅಂತಹ ಮಾನ್ಯ ವ್ಯಕ್ತಿಗಳು ಹಾಕಿರತಕ್ಕಂಥ ದಾರಿಯಲ್ಲಿ ನಾವು ನಡೆದುಕೊಳ್ಬೇಕು ಅಂತೇಳಿ ಹೇಳ್ತಾ, ಅದೇ ರೀತಿಯಾಗಿ ನಾರಾಯಣ ಗುರುಗಳು ಸಹ ಸಮಾಜ ಸುಧಾರಕರಾಗಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. 18ನೇ ಶತಮಾನದ ಮುಕ್ತಾಯದ ಅವಧಿಯಲ್ಲಿ ಮತ್ತು 19ನೇ ಶತಮಾನದ ಆರಂಭದಲ್ಲಿ ಜಾತಿ ವ್ಯವಸ್ಥೆ ಅತ್ಯಂತ ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ಎಲ್ಲರನ್ನು ಕಾಣ್ತಾ ಇದ್ದರು. ಅಂತಹ ಸಮಯದಲ್ಲಿ ಅವರು ಈ ಜಾತಿ ಮತ್ತು ಭೇದವನ್ನು ಎಲ್ಲ ಹೋಗಲಾಡಿಸಲು ಎಲ್ಲರೂ ಒಂದೇ ಅನ್ನೋಂಥ ಒಂದು ಸಮಾಜಕ್ಕೆ ಸಂದೇಶವನ್ನು ಸಾರಿ ಗಂಡು ಹೆಣ್ಣು ಅನ್ನೋದು ಭೇದ ಭಾವ ಇಲ್ಲದೆ, ಜಾತಿ ಧರ್ಮ ಇಲ್ಲದೆ ದೇವರು ಒಬ್ಬನೇ ಅಂತೇಳಿ ಅವರು ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜಾತಿ ಧರ್ಮ ಭೇದವನ್ನು ಮರೆತು ಸಮಾಜಕ್ಕಾಗಿ ನಮ್ಮ ಕೈಲಾದಷ್ಟು ಕೆಲಸಗಳನ್ನು ನಾವೆಲ್ಲರೂ ಕೂಡಿ ಮಾಡಬೇಕಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊತಾ ಇವತ್ತಿನ ದಿವಸ ಇಬ್ಬರು ಮಹಾನ್ ವ್ಯಕ್ತಿಗಳ ಜಯಂತಿಯ ಶುಭಾಶಯ ಕೋರ್ತೀನಿ ಮೇಡಮ್. ಇಬ್ಬರು ಮಹನೀಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಎನ್ನುವ ಮಾತನ್ನು ಹೇಳಿದಂಥ ಮಾನ್ಯ ಸಿದ್ಧ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಇಲ್ಲಿಯವರೆಗೆ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಮಾನ್ಯ ಸಿದ್ಧ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ವಂದನೆ ಅಭಿನಂದನೆ ಸಲ್ಲಿಸುತ್ತೇನೆ.